ಸ್ವಾಮೀಜಿ ವಿಜೇಂದ್ರ ಅವರು ಅಶ್ವಥ್ ನಾರಾಯಣ್ ನಾರಾಯಣ ಸ್ವಾಮಿ ಬಂದಿದ್ರು, ಏನ್ ಹೇಳಿದ್ರು, ಏನ್ ಮಾತಾಡಿದ್ರು? ಚಲವಾದಿ ನಾರಾಯಣ ಸ್ವಾಮಿ, ಚಲವಾದಿ ನಾರಾಯಣ, ನೀವು ಚಲುವರಾಯ ಸ್ವಾಮಿ, ಚಲವಾದಿ ನಾರಾಯಣ ಸ್ವಾಮಿ ಬಂದಿದ್ರು. ಎಲ್ಲರೂ 3 ಜನ ನಾಯಕರು ಬಂದಿದ್ರು, ಏನ್ ಮಾತಾಡಿದ್ರು? ನನಗೆ ಗೊತ್ತು. ನನಗೆ ನನ್ನ ಕೇಳಿ ನಮ್ಮ ಬಾಯಿನಿಂದ ಅಲ್ಲ ಏನ್ ಹೇಳಿದ್ರು? ನನಗೆ ಹುಷಾರಿಲ್ಲದೆ ಇರೋದ್ರಿಂದ ವಿಚಾರಿಸ್ಕೊಂಡು ಆಶೀರ್ವಾದ ಹೇಳಿ ಸ್ವಾಮಿ, ಹೇಳಿ ಬಂದ ಆಶೀರ್ವಾದ ಪಡೆಯ. ರೈತರಿಗೆ ಒಳ್ಳೆಯದಾಗಲಿ, ರೈತರು ಬದುಕಬೇಕು, ರೈತರು ಉಳಿಬೇಕು, ರೈತರು ಬೆಳಿಬೇಕು ಅನ್ನೋದೇ ಉದ್ದೇಶ, ಮೂಲ ಉದ್ದೇಶ. ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ, ಕಾನೂನಿನ ಅಡಿ ತಗೊಳ್ಳಿ, ಏನೇನು ಮಾಡ್ತಾರೆ ಮಾಡಲಿ, ನಾವೆಲ್ಲದಕ್ಕೂ ರೆಡಿಯಾಗಿದ್ದೀವಿ. CM ಕೂಡ ಅದೇನಿದೆ ಅದನ್ನು ನಾವು ಮಾಡ್ತೀವಿ, ಕ್ರಮಗಳನ್ನ. ಆಯಿತು. ಓಕೆ ಸರ್. ನಿಮ್ಮಲ್ಲಿ FIR ಹಾಕಿರೋಂಥದ್ದು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಗೌಡರು ಗೆಲ್ಲಬೇಕು ಅಂತ ಹೇಳಿದ ದುರುದ್ದೇಶ ಏನಾರು ಇದೆಯಾ ಅಂತ? ಕುಮಾರಸ್ವಾಮಿ ಏನು ಮಾಡಬೇಕು, CM ಆಗಬೇಕು ಅಂತ ತಾವು ಇಲ್ಲೇ ಅನೌನ್ಸ್ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಕುಮಾರಸ್ವಾಮಿಗಳು ಅಂತ ತಾವು ಬಹಿರಂಗ ಸಭೆಯಲ್ಲಿ ಹೇಳಿದ್ರಿ. ಆ ದ್ವೇಷ ಏನಾರು ಇಟ್ಕೊಂಡು ಮಾಡಿದಾರಾ ಅಂತ? ಇಲ್ಲ. ಇವತ್ತು ಯಾರಾದರೂ ಪೊಲೀಸ್ ಸಂಪರ್ಕ ಮಾಡಿದ್ರ ನಿಮ್ಮನ್ನ? ಇಲ್ಲ. ಯಾರು ಬರ್ತೀವಿ ಏನು ಸಂಪರ್ಕ ಮಾಡಿ? ಓಕೆ, ಕ್ಲೋಸ್ ಮಾಡಿ ಸರ್. ಓಕೆ Ashwavega English News. Coming soon. Your channel, your voice, your trust.